ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕೆ ಬಚಾವೋ ಅಭಿಯಾನವನ್ನು ಚೇಳೂರು ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಗ್ರಾಮಸ್ಥರು, ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭೂಕೃಷಿ ವಿಜ್ಞಾನ ಅಧಿಕಾರಿಗಳು ಪಾಪರೆಡ್ಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಭೂಮಿಯಲ್ಲಿ ರಾಸಾಯನಿಕ ಗೊಬ್ಬರಗಳಿಂದ ಭೂಮಿ ಫಲವತ್ತತೆ ಕಡಿಮೆಯಾಗುತ್ತದೆ. ಆದ್ದರಿಂದ ಭೂಮಿಯನ್ನು ತಂಪು ಮಾಡಬಹುದು. ಸರ್ಕಾರದಿಂದ ಉಚಿತವಾಗಿ ಬಿತ್ತನೆ ಬೀಜಗಳನ್ನು ಕೊಡುತ್ತೇವೆ. ಎಲ್ಲರೂ ಈ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಕಡಿಮೆ ಖರ್ಚಿನಿಂದ ಹೆಚ್ಚಿನ ಫಲವತ್ತತೆ ಕೊಡುವ ಸಿರಿಧಾನ್ಯಗಳು ಬೆಳೆಸಿ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು. ಚೇಳೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರಾಗಿ, ತೊಗರಿ, ಅಲಸಂದಿ, ಜೋಳ ಮುಂತಾದ ಸಿರಿಧಾನ್ಯಗಳು ಉಚಿತವಾಗಿ ಕೊಡುತ್ತೇವೆ. ಎಲ್ಲರೂ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸರ್, ನೀವು ಬಂದ ಕಾರಣ ಏನು ಸಮಾಚಾರ? ಖೇತ್ ಬಚಾವ್ ಆಂದೋಲನ ಅಂತಂದರೆ ಭೂಮಿ ಉಳಿಸಿ, ಹೊಲ ಉಳಿಸಿ, ಕೃಷಿ ಉಳಿಸಿ, ಮುಂದಿನ ಪೀಳಿಗೆಗೆ ಒಳ್ಳೆಯ ಆಹಾರನ ಉತ್ಪಾದನೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೂನ್ 1ರಿಂದ ಜೂನ್ 31ರವರೆಗೂ ಈ ಅಭಿಯಾನನ ಎಲ್ಲ ಜಿಲ್ಲೆಗಳಲ್ಲೂ ದೇಶಾದ್ಯಂತ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮಾಡೋದರಿಂದ ನಾವು ಏನು ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ನಾವು ಸಾವಯವ ಉತ್ಪನ್ನಗಳನ್ನು ನಾವು ಉತ್ಪಾದನೆ ಮಾಡೋದರಿಂದ ನಮಗೆ ಖರ್ಚು ಕಡಿಮೆಯಾಗಿ ಲಾಭ ಹೆಚ್ಚಾಗುತ್ತೆ ಅನ್ನೋದು, ಮತ್ತು ಒಳ್ಳೆಯ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ಬೋದು. ಇದರ ಜೊತೆಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಜನರಿಗೆ ತಿಳುವಳಿಕೆ ಮಾಡೋದು, ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಹಿಡಿದು ಮಣ್ಣಲ್ಲಿ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಏನು ಹಾಕಬೇಕು, ಅದೇ ರೀತಿ ವಿವೇಚನೆಯಿಂದ ಏನು ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟನ್ನು ಹಾಕಬೇಕು ಅಂತ. ಅದರ ಜೊತೆಗೆ ಜೈವಿಕ ಕೀಟನಾಶಕಗಳು, ಜೈವಿಕ ಇವು ಜೀವಿಗಳನ್ನು ಬಳಕೆ ಮಾಡೋದರಿಂದ ನಾವು ಮಣ್ಣಿನ ಆರೋಗ್ಯನ ತುಂಬಪಡಿಸ್ಬೋದು, ಮತ್ತು ಖರ್ಚು ಕಡಿಮೆ ಆಗುತ್ತೆ. ಮತ್ತು ಹಸಿರೆಳೆ ಗೊಬ್ಬರಗಳು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಆಗುತ್ತೆ. ಈಗ ಇರಾನು ಮತ್ತು ಬೇರೆ ದೇಶಗಳಲ್ಲಿ ಯುದ್ಧ ನಡೀತಿರೋದ್ರಿಂದ ಮುಂದಿನ ದಿವಸಗಳಲ್ಲಿ ನಮಗೆ DAP, ಯೂರಿಯಾ ಸಿಗೋದು ಕಷ್ಟ ಆಗ್ಬೋದು. ಅದಕ್ಕೆ ಪರ್ಯಾಯವಾಗಿ ನಾವು ನಮ್ಮ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಹಸಿರೆಳೆ ಗೊಬ್ಬರ ಹಾಕೋದ್ರಿಂದ ನಾವು ಒಳ್ಳೆ ಬೆಳೆಯನ್ನು ಬೆಳಿಬೋದು. ಈಗ ರಾಸಾಯನಿಕ ಗೊಬ್ಬರಗಳಿಂದ ಜನರಿಗೆ ಏನು ನಷ್ಟ ಆಗ್ತಾ ಇದೆ ಸರ್? ಒಳ್ಳೆ ಇಳುವರಿ ಬರ್ತಾ ಇದೆಯಲ್ಲ? ಒಳ್ಳೆ ಇಳುವರಿ ಬರ್ತಾ ಇದೆ. ಭೂಮಿಯ ಆರೋಗ್ಯ ಕೆಟ್ಟೋದ್ರೆ ಮುಂದೆ ಆ ಭೂಮಿಯಲ್ಲಿ ಬೆಳೆ ಬೆಳೆಯೋಕ್ಕೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ನಮಗೆ, ನಮ್ಮ ಮಕ್ಕಳಿಗೆ ತೊಂದರೆ ಆಗತ್ತೆ, ಭೂಮಿ ಉಳಿಯುವುದಿಲ್ಲ. ಸಾವಯವ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡೋದ್ರಿಂದ ರೋಗ ತಡ್ಕೊಳ್ಳುವ ಶಕ್ತಿ ಬರ್ತದೆ. ಮತ್ತು ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಅದರಲ್ಲಿ ಬೆಳೆ ಬೆಳಿಬೋದು. ಇಲ್ದಿದ್ರೆ ಅಲ್ಲಿ ಏನು ಹಾಕಿದ್ರು ಬರೆದಿರೋ ಪರಿಸ್ಥಿತಿನೂ ಬರ್ಬೋದು. ಸರ್, ನಿಮ್ಮ ಹೆಸರು ಸರ್? ಪಾಪಿರೆಡ್ಡಿ ಅಂತ, ಕೃಷಿ ವಿಜ್ಞಾನ ಕೇಂದ್ರ, ಚಿಂತಾಮಣಿ. ಸರ್, ನಿಮ್ಮ ಸರ್? ನಾನು ಚಂದ್ರಶೇಖರ್ ಅಂತ. ನಾನು ಇಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಕೃಷಿ ಇಲಾಖೆ ಚೇಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಕೃಷಿ ವಿಜ್ಞಾನಿಗಳ ಜೊತೆ ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಇದ್ರ ಬಗ್ಗೆ ಮಾಹಿತಿ ತಿಳಿಸೋಕ್ಕೆ ಆರ್ಗನೈಸ್ ಮಾಡ್ತಾ ಇದ್ದೀರಿ, ಅವ್ರ ತಿಳುವಳಿಕೆ ಕೊಡ್ತಾ ಇದ್ದೀರಿ ತಿಳುವಳಿಕೆ ಪ್ರತಿಯೊಬ್ಬರಿಗೆ. ಯಾಕಂದರೆ ಮುಂದಿನ ಪೀಳಿಗೆ ಹಾಳಾಗಬಾರ್ದು. ಈಗ ನೈಸರ್ಗಿಕವಾಗಿ ನಾವೇ ಉತ್ಪತ್ತಿ ಮಾಡಿಕೊಂಡು ಗೊಬ್ಬರವನ್ನು ತಯಾರು ಮಾಡಿಕೊಂಡು ನಮ್ಮ ಭೂಮಿಯನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಅಭಿಯಾನ. ಇವಾಗ BP, ಶುಗರು ಯಾಕೆ ಜಾಸ್ತಿ ಆಗ್ತಾ ಇದ್ರೆ ಎಲ್ಲ ರೈತರು ಇವಾಗ ಏನು ಈ ಕೆಮಿಕಲ್ಸ್ ಏನು ಜಾಸ್ತಿ ಹಾಕಿ ಇದು ಮಾಡ್ತಾ ಇದ್ದಾರೆ, ಅದರಿಂದ ಎಲ್ಲ ಆರೋಗ್ಯ ಎಲ್ಲ ಜಾಸ್ತಿ ಕೆಟ್ಟೋಗ್ತಾ ಇದೆ. ಅದರಿಂದ ಇದನ್ನ ತಡೆಗಟ್ಟಬೇಕಂದ್ರೆ ರೈತರು ಕೂಡ ಸಾವಯವ ಕೃಷಿ ಮಾಡಬೇಕು. ಓಕೆ, ಅದಕ್ಕೆ ಇದು ಗೌರ್ಮೆಂಟ್ ಜಾಸ್ತಿ ಒತ್ತು ಕೊಡ್ತಾ ಇದೆ. ಈ ಥರ ಮಾಡಿಸಿ ಇದು ಒಳ್ಳೆ